ಎಲ್ರಿಗೂ ನಮಸ್ಕಾರ. ಹಾಡಷ್ಟೇ ಅಲ್ಲ, ಪೂರ್ತಿ ಸಿನಿಮಾ ನೋಡ್ರು ಒಂದಷ್ಟು ಜನರಲ್ಲಿ ನಾನು ಒಬ್ಬ. ಸೊ ಆ ಕಾನ್ಫಿಡೆನ್ಸಲ್ಲಿ ಇನ್ನೊಂದಷ್ಟು ಮಾತಾಡ್ಬೋದು ಅಂತ ಅನ್ಸುತ್ತೆ. ಯಾಕೆ ಅಂತಂದರೆ ನಾನು ಫಿಲ್ಮ್ ನೋಡಾದ್ಮೇಲೆ ಪ್ರವೀರ ಫಸ್ಟ್ ಫಿಲ್ಮ್ ಒಂದಷ್ಟು ಗ್ಲಿಮ್ಸ್ ನೋಡಿದೆ. ಅದನ್ನು ನೋಡ್ರೋರಿಗೆ ಇದನ್ನು ನೋಡ್ರೋರಿಗೆ ಅದ್ರ ಮಧ್ಯದಲ್ಲಿ ಅವನು ಎಷ್ಟು ಕೆಲಸ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಹಿ ಈಸ್ ವರ್ಕ್ಡ್ ಎಕ್ಸ್ಟ್ರೀಮ್ಲಿ ಹಾರ್ಡ್. ಜೊತೆಗೆ ಪ್ರವೀಣ್ ಅಣ್ಣನ ಮೂರವರು ಅವರು ಅವರ ಮಗನ ಕನಸಿಗೆ ಜೊತೆಗೆ ನಿಂತು ಆ ಪ್ರಿಪ್ರೇಷನ್ ಏನಿದೆ, ಅವನು ಪ್ರಿಪೇರ್ ಆಗೋದೇನಿದೆ, ಅಥವಾ ಒಂದು ಒಳ್ಳೆಯ ಕತೆ ಸೆಲೆಕ್ಷನಿಂದ ಹಿಡಿದು ಒಂದು ಒಳ್ಳೆಯ ನಿರ್ಮಾಪಕರು, ನಿರ್ಮಾಣ ಸಂಸ್ಥೆ ಅವೆಲ್ಲದನ್ನು ಜೊತೆಗಿಟ್ಕೊಂಡು ಒಂದು ಒಳ್ಳೆಯ ಸಿನಿಮಾ ಮಾಡೋದು ಇವತ್ತು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಈ ಎಂಡ್ ಪ್ರಾಡಕ್ಟ್ ನೋಡಿದಾಗ ಗೊತ್ತಾಗುತ್ತೆ. ಐ ಆಮ್ ಕಾನ್ಫಿಡೆಂಟ್ಲಿ ಟೆಲ್ಲಿಂಗ್ ದಿಸ್ ಇಸ್ ಅ ವಂಡರ್ಫುಲ್ ಕಾಂಟೆಂಟ್. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅನ್ನುವಂಥ ಸಿನಿಮಾ ಒಂದು ಕಾಂಟೆಂಟ್ ಬೇಸ್ ಸಿನಿಮಾಗಳ ಸಾಲಲ್ಲಿ ಜೊತೆಗೆ ಒಂದು ಕಮರ್ಷಿಯಲ್ ಹೀರೋ ಆಗೋದಕ್ಕೆ ಪ್ರವೀರ ಏನು ಬೇಕು ಅದೆಲ್ಲವನ್ನು ಮಾಡಿದ್ದಾನೆ. ಈಸ್ ಅ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಆ್ಯಕ್ಟರ್, ಯಂಗ್ ಆ್ಯಕ್ಟರ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಜೊತೆಗೆ ಡೈರೆಕ್ಟರ್ ಸುರಾಗ್ ಇರ್ಬೋದು, ಅಥವಾ ಐ ಹ್ಯಾವ್ ಸೀನ್ ದ ಫಿಲ್ಮ್, ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ. ಅವ್ರ ಎಫರ್ಟ್ ಕಾಣಿಸುತ್ತೆ, ಫಿಲ್ಮ್ ನೋಡಿದಾಗ ಅವ್ರ ಎಫರ್ಟ್ ಕಾಣಿಸುತ್ತೆ. ಜಯರಾಮ್ ಸರ್ ಅವ್ರ ಪ್ರೊಡಕ್ಷನ್ ಹೌಸ್ ಏನಿದೆ, ಒಂದು ಪ್ಯಾಷನೇಟ್ ಸಿನಿಮಾಗಳನ್ನು ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು. ಕಮರ್ಷಿಯಲ್ ಅನ್ನೋದನ್ನು ತೆಗೆದು ಪಕ್ಕಕ್ಕೆ ಇಟ್ಟು ಒಳ್ಳೆಯ ಸಿನಿಮಾಗಳ ಜೊತೆಗೆ ಒಳ್ಳೆಯ ಸಿನಿಮಾಗಳನ್ನು ಮಾಡುವ ಪ್ರೊಡಕ್ಷನ್ ಹೌಸ್ ನಾವಾಗಬೇಕು ಅನ್ನೋದು ಅವ್ರದ್ದೊಂದು ಆಸೆ ಇದೆಯಲ್ಲ. ಐ ಆಮ್ ವೆರಿ ಹ್ಯಾಪಿ ಸರ್. ಐ ಆಮ್ ವೆರಿ ಹ್ಯಾಪಿ. ದಿಸ್ ಫಿಲ್ಮ್ ವಿಲ್ ಬಿ ಅ ಡೆಫಿನೆಟ್ಲಿ ಅದರ ಟಾಪ್ ಒನ್ ಲಿಸ್ಟಲ್ಲಿ ನಿಮ್ಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಹಾಡು ಭಾಳ ಚಂದ ಇತ್ತು. ಆ್ಯಕ್ಚುಲಿ ಮ್ಯೂಸಿಕ್ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಅದಕ್ಕಿಂತ ಚಲೋ ಇನ್ವಿಟೇಷನ್ ಯಾವುದೂ ಇರೋದಿಲ್ಲ. ರ್ಯಾಪ್ ಇದೆಯಲ್ಲ, ಅದನ್ನ ಆ್ಯಕ್ಚುಲಿ ನಾವು ಕಾಲೇಜ್ನಾಗಿದ್ದಾಗ ತಮಿಳ್ ಸಿನಿಮಾದಾಗ ಜಾಸ್ತಿ ಯೂಸೇಜ್ ಇತ್ತು, ಅದು ಬಳಕೆ ಜಾಸ್ತಿ ಮಾಡ್ತಿದ್ರು. ಇಲ್ಲಿ ಭಾಳ ಕಮ್ಮಿ ಇತ್ತು. ರ್ಯಾಪರ್ಸ್ ಇದ್ದರು. ಗುಬ್ಬಿ ನಮ್ಮ ಕ್ಷೇತ್ರಪತಿ ಒಳಗೆ ಐ ಥಿಂಕ್ ಪ್ರಮೋಷನ್ಗೆ ಒಂದು ಎಕ್ಸ್ಟ್ರಾ ಎನರ್ಜಿ ಕೊಟ್ಟಿದ್ದೆ ಗುಬ್ಬಿ ಅಂತ ಹೇಳ್ಬೋದು. ಆ ಟೈಮಿಂದ ಗುಬ್ಬಿನ ಫಾಲೋ ಮಾಡ್ತಾಯಿದ್ವಿ, ಬೇರೆ ಬೇರೆ ರ್ಯಾಪರ್ಸ್ನ ಫಾಲೋ ಮಾಡ್ತಿದ್ವಿ. ಬಟ್ ಅದು ಸಿನಿಮಾಗೆ ಯಾಕೆ ಬಳಕೆ ಆಗ್ತಿಲ್ಲ ಅಂತ ಅನ್ಸೋದು. ಆ್ಯಂಡ್ ಲೇಟ್ರ್ ಅನ್ನೋದು ಭಾಳ ಚಂದ ಬಳಕೆ ಆಗೋತಾ ಬಂತು. ಆ್ಯಂಡ್ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್, ವೆರಿ ಎನರ್ಜೆಟಿಕ್, ವೆರಿ ನೈಸ್. ಆ್ಯಂಡ್ ಜಯರಾಮ್ ಸರ್, ನಾನು ಆ್ಯಕ್ಚುಲಿ ಒಂದು ಸಿನಿಮಾದ ವಿಷಯವಾಗಿ ಭೇಟಿಯಾಗಿತ್ತು. ಎಷ್ಟು ಜನ ಟ್ಯಾಲೆಂಟೆಡ್ ಆ್ಯಕ್ಟ್ರಸ್ಸು, ರೈಟರ್ಸು, ಡೈರೆಕ್ಟರ್ಸು ಅವಶ್ಯಕತೆ ಇರ್ತಿತ್ತು, ಅದಕ್ಕಿಂತ 10 ಪಟ್ಟು ಅವಶ್ಯಕತೆ ನಮಗೆ ಪ್ರೊಡ್ಯೂಸರ್ದೈತಿ. ಸೊ ವೆಲ್ಕಮ್ ಟು KFI. ಅದರಲ್ಲೂ ಸೆನ್ಸಿಬಲ್ ಆಗಿರುವಂಥವ್ರು, ಸಿನಿಮಾನ ಪ್ರೀತಿಸುವಂಥವ್ರು, ನಿರ್ಮಾಪಕರು ಬರೋದು ಭಾಳ ಇಂಪಾರ್ಟೆಂಟ್ ಆಗೈತಿ. ಚಲೋ ಕತೆ ನೀವು ರೆಕಗ್ನೈಸ್ ಮಾಡ್ಬೋದು, ಚಲೋ ಆ್ಯಕ್ಟರ್ಸ್ನ ರೆಕಗ್ನೈಸ್ ಮಾಡ್ಬೋದು, ಚಲೋ ಸಿನಿಮಾನ ಹೊರಗೆ ತರ್ಬೋದು. ಸೊ ಈಗ ಒಂದು ಕತೆ ಮಾಡ್ಕೊಂಡಿರ್ತಾರೆ, ಎಲ್ಲರೂ ಆ್ಯಕ್ಟರ್ಸ್ನ ಅಪ್ರೋಚ್ ಮಾಡ್ತಿರ್ತಾರೆ. ಬೀಯಿಂಗ್ ಡೈರೆಕ್ಟರ್, ಇವ್ರದ್ದು ಶುರುವಾತ್ ಭಾಳ ಚಲೋ ಇತ್ತು. ಇವ್ರ ಬಗ್ಗೆ ಏನು ಮಾತಾಡೋದು ಅವಶ್ಯಕತೆ ಇಲ್ಲ. ಬಟ್ ಭಾಳಷ್ಟು ಜನ ಡೈರೆಕ್ಟರ್ಸ್ಗೆ ಎಲ್ಲೋಗಿ ನಾವು ಯಾರು ಬಾಗಿಲು ಬಿಡಬೇಕು, ಅವ್ರಿಗೆ ಸಿಗೋದು ಆ್ಯಕ್ಟರ್ಸು. ಫಸ್ಟ್ ಬಂದು ಆ್ಯಕ್ಟರ್ಸ್ಗೆ ಹೇಳ್ತಾರೆ ಕತೆ, ನಿಮ್ಗೆ ಇಷ್ಟ ಆದ್ರೆ ಸರ್ ಯಾರು ಪ್ರೊಡ್ಯೂಸರ್ ಇದ್ರಿ ಹೇಳ್ರಿ ಅಂತ. ನಾವು ಹೋಗ್ಬೇಕಂದ್ರೂ ಪ್ರೊಡಕ್ಷನ್ ಹೌಸ್ಗಳು ಬೇಕಲ್ಲ. ಅಂದರೆ ನಂಬರ್ ಆಫ್ ಪ್ರೊಡಕ್ಷನ್ ಹೌಸ್ಗಳು ಜಾಸ್ತಿ ಇದ್ವಪ್ಪ ಅಂತಂದರೆ ಹೋಗಿ ಅಪ್ರೋಚ್ ಮಾಡೋದಕ್ಕೂ ಒಂದು ಜಾಗ ಇರ್ತೈತಿ. ಅಂಥ ಜಾಗದಾಗ ನೀವು ಅದಿರಿ. ಐ ಹೋಪ್ ಈ ಸಿನಿಮಾ ಒಳ್ಳೆ ಸಿನಿಮಾವಾಗಿ ಹೊರಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬರುವಂಥ ಸಿನಿಮಾಗಳು ಕೂಡ ಒಳ್ಳೆ ಸಿನಿಮಾಗಳು ಬರಲಿ ನಿಮ್ಮಿಂದ ಅಂತ ಆಶಿಸ್ತೀನಿ. ಆ್ಯಂಡ್ ನಮ್ಮ ಶೈನ್ ಶೆಟ್ರು, ಆಲ್ ದ ಬೆಸ್ಟ್ ಶೈನ್ ಶೆಟ್ರೆ. ಇವರ್ ಅನ್ ಅಮೇಝಿಂಗ್ ಆ್ಯಕ್ಟರ್ ಆ್ಯಂಡ್ ಅಮೇಝಿಂಗ್ ಪರ್ಸನ್ ಆ್ಯಂಡ್ ಅ ಫ್ರೆಂಡ್. ಆ್ಯಂಡ್ ಭಾಳ ರೈಟ್ ಪರ್ಸನ್ ಜೊತೆಗೆ ಹಾಡನ್ನ ರಿಲೀಸ್ ಮಾಡಿಸಿದ್ರಿ ನೀವು. ಯಾಕೆ ರೈಟ್ ಪರ್ಸನ್ ಅಂತಂದರೆ ಅವ್ರು ಮಾತಾಡಿದ್ದು ಅಷ್ಟು ಮಾತು ಅವ್ರದ್ದು ಅನುಭವದ ಮಾತು. ಆ್ಯಂಡ್ ಆ ಪಾತ್ರೊಳಗೆ ಏನೇನು ಅವ್ರು ಹೆಮ್ಯುಲೇಷನ್ ನೋಡ್ಯಾರ, ಚಾಲೆಂಜಸ್ ನೋಡ್ಯಾರ, ಹೋರಾಟಗಳನ್ನ ಮಾಡ್ಯಾರ, ಅದ್ರದ್ದು ರಿಸಲ್ಟೆಂಟ್ ಇದು ಅವರು ಹೇಳುವಂಥ ಪ್ರತಿಯೊಂದು ಮಾತು ಕೂಡ. ಆ್ಯಂಡ್ ಪಾಸ್ಟ್ ರೀಸೆಂಟ್ಲಿ ದ ಓನ್ಲಿ ಪರ್ಸನ್ ಅಂತ ಹೇಳ್ಬೋದು ನಾವು ಹೂ ಹ್ಯಾಸ್ ರೀಡಿಫೈನ್ಡ್ ಮ್ಯೂಸಿಕ್, ಹಾಡಾಗಲಿ, ಆಮೇಲೆ ಇವನ್ ದ ಮಾರುಕಟ್ಟೆನೂ ಕೂಡ ರೀಡಿಫೈನ್ ಮಾಡೋಂಥ ಒಬ್ಬರು ಸ್ಟಾರ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಸಿನಿಮಾ ಇವಾಗ ರಿಲೀಸ್ ಮಾಡ್ಬೇಕಾ ಅಂದ್ಕೊಂಡಿರೋ ಟೈಮ್ನಾಗೆ ಸಲಗ ರಿಲೀಸ್ ಮಾಡಿದ್ರು ಅವರು, ಬ್ಲಾಕ್ ಬಸ್ಟರ್. ಅದಾದಮೇಲೆ ಕ್ರೈಸಿಸ್ ಬಗ್ಗೆ ಎಲ್ಲರೂ ಮಾತಾಡ್ತಿರ್ತಾರೆ, ಅಂಥ ಟೈಮ್ನಾಗೆ ಭೀಮಾ ರಿಲೀಸ್ ಆಯಿತು, ಅಗೇನ್ ಅ ಬ್ಲಾಕ್ ಬಸ್ಟರ್.
ಎರಡನ್ನೂ ರಿಡಿಫೈನ್ ಮಾಡೋಂಥ ಒಬ್ರು ಆ್ಯಕ್ಟ್ರು ಆ್ಯಂಡ್ ಆಲ್ವೇಸ್ ಅನ್ ಇನ್ಸ್ಪಿರೇಷನ್. ಆ್ಯಂಡ್ ಈ ಹಾಡಿಗೆ ಅವ್ರು ಬಂದು ರಿಲೀಸ್ ಮಾಡಿದ್ದನ್ನು ಭಾಳ ಖುಷಿಯಾಗಿದೆ. ಆ್ಯಂಡ್ ಆನ್ ದ ಬಿಹಾಫ್ ಆಫ್ ದ ಟೀಮ್ ಇವನ್ ಐ ವುಡ್ ಲವ್ ಟು ಥ್ಯಾಂಕ್ ವಿಜಯ್ ಸರ್. ಆಮೇಲೆ ಒಂದು ಹೋಪ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ, ಅವಕಾಶ ಅನ್ನೋದನ್ನು ಭಾಳ ಮುಖ್ಯ ಆಗುತ್ತೆ. ಅವೆರಡನ್ನೂ ಕೂಡ ಕ್ರಿಯೇಟ್ ಮಾಡಿದಂಥವ್ರು ಅವರು. ಸೊ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರಿಷಿಕಾ ಲುಕಿಂಗ್ ವೆರಿ ಬ್ಯೂಟಿಫುಲ್. ನಾನು ಇನ್ನೊಂದು ಹಾಡನ್ನು ಕೂಡ ನೋಡಿದ್ದೀನಿ, ಆ ವಿಚಾರವಾಗಿ ಹೇಳ್ತೇನೆ. ನೋಡೋಕ್ಕೂ ಚೆಂದಿದ್ದಾರೆ, ಅಲ್ಲೂ ಚೆಂದ ಕಾಣಿಸ್ತಾರೆ. ಇನ್ನೊಂದು ಹಾಡು ಇನ್ನೊಂದು ರಿಲೀಸ್ ಮಾಡ್ತಾರೆ, ಆ ಹಾಡನ್ನ ನೋಡಿದ್ದೆ. ಆ್ಯಂಡ್ ಇಡೀ ತಂಡಕ್ಕೆ ಶುಭವಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.